ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ದೀಪಾವಳಿ ಹಬ್ಬಕ್ಕೆ ಸ್ವೀಟ್ ಕಚೋರಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಚಿರೋಟಿ ರವೆ ಮೂರನ್ನು ಒಂದೊಂದು ಕಪ್ ತೊಗೊಂಡಿದ್ದೀನಿ. ಚಿಟಿಕೆ ಉಪ್ಪು ಮಿಕ್ಸ್ ಮಾಡಿ, ಆಮೇಲೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅರ್ಧ ಕಪ್ಪು ನೀರು ಸೇರಿಸಿ ಮೃದುವಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಹಬ್ಬಗಳಲ್ಲಷ್ಟೇ ಅಲ್ಲದೆ ಸಂಜೆ ಟೈಮ್ ಸ್ನ್ಯಾಕ್ಸ್ಗೂ ಕೂಡ ಇದನ್ನೆಲ್ಲ ಮಾಡ್ಬೋದು. ಮನೆಯಲ್ಲೇ ಮಾಡೋದ್ರಿಂದ ನಮಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಬೇಕರಿನಲ್ಲಿ ಕರೆದಿರೋ ಎಣ್ಣೆಯಲ್ಲಿ ಮಾಡ್ತಾರೆ, ಮತ್ತು ಅದಕ್ಕೆ ಸೋಡಾ ಎಲ್ಲ ಹಾಕ್ತಾರೆ. ಇಲ್ಲಿ ಏನು ಹಾಕದೆ ಕ್ರಿಸ್ಪಿಯಾಗಿ ಉಬ್ಬಿರೋವಂಥ ರುಚಿಯಾಗಿರುವಂಥ ಕಚೋರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಹಿಟ್ಟನ್ನು ಚೆನ್ನಾಗಿ ಕಲಸಿ ಅರ್ಧ ಗಂಟೆ ಹಾಗೆ ಇಡಬೇಕು. ಆಮೇಲೆ ಕಚೋರಿಗೆ ತುಂಬೋದಕ್ಕೆ ಎಲ್ಲ ಥರದ ಡ್ರೈ ಫ್ರೂಟ್ಸು, ನಮಗೆ ಯಾವುದೇ ಡ್ರೈ ಫ್ರೂಟ್ಸ್ ಇಷ್ಟ ಅದನ್ನೆಲ್ಲ ನಾವು ಹಾಕ್ಕೋಬೋದು. 1 ಕಪ್ಪಷ್ಟು ಒಣಗಿರೋ ಕೊಬ್ಬರಿ ತುರಿ ಮತ್ತು ಎಲ್ಲ ಡ್ರೈ ಫ್ರೂಟ್ಸ್ನು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕಿ ರಫಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅರ್ಧ ಗಂಟೆ ಆದಮೇಲೆ ನೋಡಿ, ಚಪಾತಿ ಇಟ್ಟು ಸಾಫ್ಟಾಗಿ ಸೆಟ್ಟಾಗಿರುತ್ತೆ. ಅದನ್ನು ಈಗ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇನ್ನೊಂದು ಸತಿ ನಾದ್ಕೊಂಡು ಸಣ್ಣ ಸಣ್ಣ ಉಂಡೆ ಮಾಡಿಟ್ಕೊಳ್ಬೇಕು. ಈಗ ಈ ಉಂಡೆಗಳನ್ನ ಪೂರಿ ಸೈಜ್ಗೆ ಲಟ್ಟಿಸ್ಕೊಳ್ಬೇಕು. ಒಂದೊಂದು ಪೂರಿಗಳ ಮೇಲೂ ಒಂದು ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಹಿಟ್ಟು ಹಾಕಿ ಅದನ್ನು ರೋಲ್ ಮಾಡಿಕೊಂಡು ಕಟ್ ಮಾಡಿ 4 ಭಾಗ ಮಾಡ್ಕೊಂಡಿದ್ದೀನಿ. ಈ ಥರ ಸಾಟಿ ಮಾಡಿ ಹಾಕೋದ್ರಿಂದ ಪದರ ಪದರವಾಗಿ ಬರುತ್ತೆ. ನೋಡಿ, ಇದೆಷ್ಟು ಚೆನ್ನಾಗಿ ಪದರ ಪದರ ಕಾಣಿಸ್ತಾ ಇದೆ ಅಲ್ವಾ? ಅದು ಕರಿದ ಮೇಲೂ ಕೂಡ ಅದೇ ರೀತಿ ಕ್ರಿಸ್ಪಿಯಾಗಿ ಬರುತ್ತೆ. ಇವುಗಳನ್ನ ಪೂರಿ ಅಷ್ಟೇ ಸೈಜ್ಗೆ ಲಟ್ಟಿಸ್ಕೊಂಡು ಆಮೇಲೆ ಅದಕ್ಕೆ ಡ್ರೈ ಫ್ರೂಟ್ಸ್ದು ಮಿಕ್ಸರ್ನ ನಿಧಾನಕ್ಕೆ ತುಂಬಿಸಿ, ಅದು ಸುತ್ತ ಎಡ್ಜುಗೆ ಸ್ವಲ್ಪ ನೀರನ್ನ ಒದ್ದೆ ಮಾಡಿಕೊಂಡು ಕ್ಲೋಸ್ ಮಾಡಿದ್ರೆ ಅದು ಬಿಚ್ಕೊಳ್ಳಲ್ಲ, ಚೆನ್ನಾಗಿ ಬೈಂಡ್ ಆಗುತ್ತೆ. ಇಲ್ಲ ಎಣ್ಣೆಯಲ್ಲಿ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ಈ ಥರ ಎಲ್ಲ ಲಟ್ಟಿಸ್ಕೊಂಡಾದಮೇಲೆ ಕಾಯ್ದಿರೋ ಎಣ್ಣೆಯಲ್ಲಿ ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲಿ 20 ಸೆಕೆಂಡು ಕರಿಬೇಕು. ಆಮೇಲೆ ತಿರುಗಿಸಿ ಹಾಕಿ ಗೋಲ್ಡನ್ ಬ್ರೌನ್ ಅಂದರೆ ಸಂಪಿಗೆ ಕಲರ್ ಬರೋ ಹಾಗೆ ಕರಿಬೇಕು. ನೋಡಿ ಫ್ರೆಂಡ್ಸ್, ಸಿಹಿಯಾದ ರುಚಿಯಾದ ಗರ್ಗರಿಯಾಗಿರುವಂಥ ಕಚೋರಿ ಸವಿಯಲು ಸಿದ್ಧ ಆಗಿದೆ.
ಇದೇ ಥರ ಖಾರ ಕಚೋರಿಯನ್ನು ಕೂಡ ಮಾಡ್ಬೋದು. ಫ್ರೆಂಡ್ಸ್, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಇದೆ, ದಯವಿಟ್ಟು ಪೋಸ್ಟ್ ಮಾಡಿ. ಥ್ಯಾಂಕ್ ಯು.